ಬೆಂಗಾಲ್ನಿಂದಾಗಿ ಪೂರ್ವ ಕರಾವಳಿ ಕಂಗಾಲಾಗಿದೆ. ಪುದುಚೇರಿಯಲ್ಲಿ 30 ವರ್ಷಗಳಲ್ಲಿ ಅತ್ಯಧಿಕ ಮಳೆ ದಾಖಲೆ ಮಳೆಯಾಗಿದೆ. ಚಂಡಮಾರುತಕ್ಕೆ ಭಾರತ ಶ್ರೀಲಂಕಾದಲ್ಲಿ 19 ಮಂದಿ ಬಲಿಯಾಗಿದ್ದಾರೆ. ಭಾರಿ ಮಳೆಯಿಂದಾಗಿ ಪುದುಚೇರಿಯಾದ್ಯಂತ ಜಲಾವೃತವಾಗಿದೆ. ಚೆನ್ನೈನಲ್ಲೂ ಕೂಡ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಇನ್ನು ಚೆನ್ನೈನಲ್ಲಿ ವಿಮಾನ ಸಂಚಾರ ಈಗ ಪುನರ್ ಆರಂಭಗೊಂಡಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇತ್ತ ಬೆಂಗಳೂರಿನಲ್ಲೂ ಕೂಡ ದಿನವಿಡೀ ಮೋಡ ಕವಿದ ವಾತಾವರಣ ಇದೆ. ಜಿಟಿ ಜಿಟಿ ಮಳೆ ಆಗ್ತಾ ಇದೆ. ಫೆಂಗಲ್ನ ಎಫೆಕ್ಟ್ ನೋಡಿ. ಬೆಂಗಾಲ್ ಚಂಡಮಾರುತದ ಎಫೆಕ್ಟ್ಗೆ ತಮಿಳುನಾಡು, ಪುದುಚೇರಿ ಅಕ್ಷರಶಃ ನಲುಗಿ ಹೋಗಿದೆ. ಕರಾವಳಿ ಭಾಗದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ವಾಹನಗಳು ಆಟಿಕೆಗಳಂತೆ ತೇಲ್ತಾ ಇದೆ. ದಡಕ್ಕೆ ಅಪ್ಪಳಿಸುತ್ತಿರುವ ರಕ್ಕಸ ಅಲೆಗಳು, ಸಮುದ್ರದಲ್ಲಿ ಬಂಡೆಗಳ ಮೇಲೆ ನಿಂತು ಫೋಟೋಗಳಿಗೆ ಪೋಸ್. ಪುದುಚೇರಿಯಲ್ಲಿ ನೀರಿನಲ್ಲಿ ಮುಳುಗಿರೋ ವಾಹನಗಳು, ಮನೆಗಳು, ದಡದಲ್ಲಿ ಲಂಗರು ಹಾಕಿರೋ ಬೋಟ್ಗಳು. ಫೆಂಗಲ್ ಅಬ್ಬರಕ್ಕೆ ತಮಿಳುನಾಡು ತತ್ತರ. ಪುದುಚೇರಿಯಲ್ಲಿ ಜನಜೀವನ ಹರೋಹರ. ಫೆಂಗಲ್ ಚಂಡಮಾರುತದ ಹೊಡೆತಕ್ಕೆ ತಮಿಳುನಾಡು, ಪುದುಚೇರಿ ಅಕ್ಷರಶಃ ಬೆಚ್ಚಿಬಿದ್ದಿವೆ. ಕಡಲು ಪ್ರಕ್ಷುಬ್ಧಗೊಂಡಿದೆ. ರಕ್ಕಸ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತಿವೆ. ಬದುಕು ಮೂರಾಬಟ್ಟೆಯಾಗಿದೆ. ರಸ್ತೆಗಳು ನದಿಯಂತಾಗಿವೆ. ಮನೆಗಳಿಗೆ ಅಪಾರ ಪ್ರಮಾಣದ ನೀರು ನುಗ್ಗಿದೆ. ತಮಿಳುನಾಡಿನ ಮಹಾಬಲಿಪುರಂ, ಚೆನ್ನೈನ ಪಟ್ಟಿಣಪಕ್ಕಂ, ಕೋವಲಂ ಬೀಚ್ಗಳಲ್ಲಿ ಅಲೆಗಳ ಆರ್ಭಟ ಜೋರಾಗಿದೆ. ಫೆಂಗಲ್ ಆರ್ಭಟದ ನಡುವೆಯೂ ಬಂಡೆಗಳ ಮೇಲೆ ನಿಂತು ಪ್ರವಾಸಿಗರು ಫೋಟೋಗೆ ಪೋಸ್ ಕೊಡುತ್ತಿದ್ದಾರೆ. ತಮಿಳುನಾಡಿನಲ್ಲಿ ಸೈಕ್ಲೋನ್ ಅಬ್ಬರಕ್ಕೆ 4 ಜೀವಗಳು ಬಲಿಯಾಗಿವೆ. ಮನೆಗಳಿಗೆ ನೀರು ನುಗ್ಗಿದ್ದು ಸಂತ್ರಸ್ತರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ. ಪುದುಚೇರಿಯಲ್ಲಿ ಫೆಂಗಲ್ ಸೃಷ್ಟಿಸಿರೋ ಅವಾಂತರಗಳು ಒಂದ ಎರಡ. ಕರಾವಳಿ ಭಾಗದಲ್ಲಿ ಮಳೆ ಆರ್ಭಟಿಸುತ್ತಿದೆ. ರೇನ್ಬೋ ನಗರದಲ್ಲಿ ಜಲಪ್ರವಾಹ ಉಂಟಾಗಿದೆ. ಜಲಾಸುರನ ಅಟ್ಟಹಾಸದ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ನೆರೆಯಲ್ಲಿ ಸಿಲುಕಿದವರನ್ನ ಸುರಕ್ಷಿತ ಸ್ಥಳಗಳಿಗೆ ರಕ್ಷಣಾ ಪಡೆಗಳು ಸ್ಥಳಾಂತರಿಸುತ್ತಿವೆ. ಕರ್ನಾಟಕದಲ್ಲೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಜೋರಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇದೆ. ತುಂತುರು ಮಳೆಯಾಗ್ತಿದೆ. ಕೋಲಾರ ಸೇರಿ ಹಲವೆಡೆ ಜಿಟಿ ಜಿಟಿ ಮಳೆಯಾಗ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಿಎಂ ಆಪ್ತರು ಈಗ ಡಿಕೆಶಿ ನಿರ್ಧಾರಕ್ಕೆ ಮುಸುಗುಡುತ್ತಿದ್ದಾರೆ. ಡಿಸೆಂಬರ್ 5ರಂದು ನಡೆಯುವ ಸಮಾವೇಶ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಲಿದೆ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದರ ಮಧ್ಯೆ ಬೆಂಗಳೂರಿನ ಧವಳಗಿರಿ ನಿವಾಸ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಆಗಿದೆ. ಬಣಪಡಿ ದಾಟದ ಬೆನ್ನಲ್ಲೇ ಬೆಂಗಳೂರಿನ ಬಿಎಸ್ವೈ ನಿವಾಸ ಧವಳಗಿರಿಯಲ್ಲಿ ವಿಜೇಂದ್ರ ಮೀಟಿಂಗ್ ನಡೆಸಿದ್ರು. ರೆಬಲ್ಸ್ ನಾಯಕರ ವಿರುದ್ಧ ಧವಳಗಿರಿಯಿಂದಲೇ ದಾಳ ಉರುಳಿಸಿದ್ರು. ಈ ಸಭೆ ಮುಗಿಸಿ ಮಾತನಾಡಿದ ವಿಜೇಂದ್ರ, ಎತ್ತಾಳ್ ಬೆನ್ನ ಮೇಲೆ ಬಂದೂಕಿಟ್ಟು ಯಾರೋ ಬುಲೆಟ್ ಹೊಡೆಯುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಅವ್ರ ಮೇಲೆ ಹೊತ್ತು ಗನ್ನ ಇಟ್ಟು ಗುಂಡ ಹಾರಿಸಕ್ಕಂತ ಪ್ರಯತ್ನ ಕೆಲವರು ಏನ್ ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ವಿಜಯೇಂದ್ರನ್ ಬದಲಾವಣೆ ಮಾಡ್ತಕ್ಕಂತ ಪ್ರಯತ್ನ ಮಾಡ್ಲಿ, ಇನ್ನೂ ಹೆಚ್ಚು ಜನ ಸೇರಿಸ್ಕೊಳ್ಳಿ, ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಪಕ್ಷದ ವರಿಷ್ಠರಿಗೆ ಸ್ಪಷ್ಟತೆ ಇದೆ. ರಾಜ್ಯದಲ್ಲಿ ಸಂಘಟನೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇದೆ. ಗೌರವಾನ್ವಿತ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ರಲ್ಲಿ ಯತ್ನಾಳ್ ವಿನಂತಿ ಮಾಡ್ತೇನೆ, ಏನೇ ದಾಖಲೆ ಇದ್ರು ಕೂಡ ಒಂದು ಕ್ಷಣನೂ ಕೂಡ ತಡ ಮಾಡದೆ ನನ್ನ ವಿರುದ್ಧ ಏನೇನು ದಾಖಲೆ ಕೂಡ ತಕ್ಷಣ ಬಿಡ್ಲಿ. ಅತ್ತ ಬೆಂಗಳೂರಲ್ಲಿ ವಿಜೇಂದ್ರ ಮೀಟಿಂಗ್ ನಡೆಸ್ತಾ ಇದ್ರೆ, ಬೆಳಗಾವಿಯಲ್ಲಿ ರೆಬಲ್ಸ್ ನಾಯಕರು ಸಭೆ ನಡೆಸಿದ್ರು. ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಹೇಶ್ ಕುಮಟಳ್ಳಿ ಸಭೆಯಲ್ಲಿ ಕಾಣಿಸಿಕೊಂಡ್ರು. ಈತ ಮಾತನಾಡಿರುವ ಯತ್ನಾಳ್ ವಿಜೇಂದ್ರ ಟೀಮ್ ವಿರುದ್ಧ ಬೆಂಕಿ ಉಗುಳಿದ್ರು. ಯಾರು ದೂರು ಕೊಡ್ಲಕ್ಕ ಹೋದವರೇ ಇಲ್ರಿ, ನಾ ಕೊಟ್ಟಿಲ್ಲ ಯತ್ನಾಳ್ ವಿರುದ್ಧ. ನಾ ಮೊನ್ನೆ 3 ಮತಕ್ಷೇತ್ರದ ಸೋಲಿನ ಬಗ್ಗೆ ವಿವರಣೆ ಕೊಡ್ಲಕ್ಕೆ ಹೋಗಿದ್ದೆ ಅಂತ ಹೇಳಿದ ಮ್ಯಾಗ
ನಾವ್ಯಾಕೆ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದು? ಇಷ್ಟೆಲ್ಲ ಆಗಿದ್ರೂ ಯತ್ನಾಳ್ ಟೀಮ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಹೈಕಮಾಂಡ್ ಹಿಂದು ಮುಂದು ನೋಡ್ತಾ ಇದೆ. ಹಾಗಿದ್ರೆ ರೆಬಲ್ಸ್ ನಾಯಕರ ಬೆನ್ನಿಗೆ ನಿಂತಿರುವ ಆ ನಾಯಕ ಯಾರು? ವಿಜೇಂದ್ರಗೆ ಸೆಡ್ಡು ಹೊಡೆಯುತ್ತಿದ್ರು ರಾಜ್ಯ ಉಪಚುನಾವಣೆಯಲ್ಲಿ ಬಿಜೆಪಿ ಮಣ್ಣು ಮುಕ್ಕಿದ್ರು ಹೈಕಮಾಂಡ್ ಸೀರಿಯಸ್ ಆಗ್ತಾ ಇಲ್ಲ. ಯಾರ ಮೇಲೂ ಕ್ರಮಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಬಿಜೆಪಿ ಹೈಕಮಾಂಡ್ ನಿಲುವು ಈಗ 108 ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಟ್ಟ ಮೇಲೆ ಬುದ್ಧಿ ಕಲಿಬೇಕು ಅಂತಾರೆ. ಆದರೆ ಬಿಜೆಪಿಯಲ್ಲಿ ಕೆಟ್ಟ ಮೇಲೆ ಬುದ್ಧಿ ಮತ್ತಷ್ಟು ಅಡ್ಡದಾರಿ ಹಿಡಿತಿದ್ದಂತೆ ಕಾಣ್ತಾ ಇದೆ. ಕೇಸರಿ ಪಡೆಯ ಕಮಲ ಹೆಸರಿನಲ್ಲಿ ಮುದುಡುವ ಲಕ್ಷಣಗಳೇ ಇಲ್ಲಿ ಹೆಚ್ಚಾಗ್ತಾ ಇದೆ. ಬಣ ಬಡಿದಾಟ ಮುಗಿಲು ಮುಟ್ತಾ ಇದ್ರು, ಹೈಕಮಾಂಡ್ ಮಾತ್ರ ಮೌನಕ್ಕೆ ಶರಣಾಗಿ ಬಿಟ್ಟಿದೆ. ಅದ್ಯಾಕೆ ನೀವೇ ನೋಡಿ. ಕೆಸರಲ್ಲಿ ಮುದುಡುತ್ತಿದ್ಯಾ ಕಮಲ? ರೆಬಲ್ಸ್ಗೆ ಧವಳಗಿರಿಯಿಂದಲೇ ದಾಳ. ವಿಜೇಂದ್ರ ವಿರುದ್ಧ ಸಿಡಿದ ಯತ್ನಾಳ್. ಬಿಜೆಪಿಯಲ್ಲಿ ಎಲ್ಲವೂ ನೆಟ್ಟಗಿಲ್ಲ ಅನ್ನೋದು ಈಗ ಗುಟ್ಟಾಗೇನು ಉಳಿದಿಲ್ಲ. ವಿಜೇಂದ್ರ ವಿರುದ್ಧ ಯತ್ನಾಳ್ ತಂಡ ಬಂಡಾಯ ಬಾವುಟ ಹಾರಿಸಿ ಆಗಿದೆ. ರೆಬಲ್ಸ್ ವಿರುದ್ಧ ರೇಣುಕಾಚಾರ್ಯ ಟೀಮ್ ಫೀಲ್ಡ್ಗೆ ಇಳಿದು ಆಗಿದೆ. ಇದರ ಮಧ್ಯೆ ಬೆಂಗಳೂರಿನ ಧವಳಗಿರಿ ನಿವಾಸ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ಆಗಿದೆ. ಬಣ ಬಡಿದಾಟದ ಬೆನ್ನಲ್ಲೇ ಬೆಂಗಳೂರಿನ ಬಿಎಸ್ವೈ ನಿವಾಸ ಧವಳಗಿರಿಯಲ್ಲಿ ವಿಜೇಂದ್ರ ಮೀಟಿಂಗ್ ನಡೆಸಿದ್ರು. ರೆಬಲ್ಸ್ ನಾಯಕರ ವಿರುದ್ಧ ಧವಳಗಿರಿಯಿಂದಲೇ ದಾಳ ಉರುಳಿಸಿದ್ರು. ಈ ಸಭೆ ಮುಗಿಸಿ ಮಾತನಾಡಿದ ವಿಜೇಂದ್ರ, ಯತ್ನಾಳ್ ಬೆನ್ನ ಮೇಲೆ ಬಂದೂಕಿಟ್ಟು ಯಾರೋ ಬುಲೆಟ್ ಹೊಡೆಯುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಅವರ ಮೇಲೆ ಹೆಗ್ಲ ಮೇಲೆ ಅವ್ರ ಮೇಲೆ ಹೊತ್ತು ಗನ್ನನ್ನ ಇಟ್ಟು ಗುಂಡ ಹಾರಿಸತಕ್ಕಂತ ಪ್ರಯತ್ನ ಕೆಲವರು ಏನ್ ಮಾಡ್ತಾ ಇದ್ದಾರೆ. ಇದು ಯಾವ್ದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ವಿಜಯೇಂದ್ರನ್ ಬದಲಾವಣೆ ಮಾಡ್ತಕ್ಕಂತ ಪ್ರಯತ್ನ ಮಾಡ್ಲಿ, ಇನ್ನೂ ಹೆಚ್ಚು ಜನ ಸೇರಿಸ್ಕೊಳ್ಳಿ, ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಪಕ್ಷದ ವರಿಷ್ಠರಿಗೆ ಸ್ಪಷ್ಟತೆ ಇದೆ. ಮುಂದೆ ರಾಜ್ಯದಲ್ಲಿ ಸಂಘಟನೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇದೆ. ಗೌರವಾನ್ವಿತ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ರಲ್ಲಿ ಯತ್ನಾಳ್ ವಿನಂತಿ ಮಾಡ್ತೇನೆ, ಏನೇ ದಾಖಲೆ ಇದ್ರು ಕೂಡ ಒಂದು ಕ್ಷಣನೂ ಕೂಡ ತಡ ಮಾಡದೆ ನನ್ನ ವಿರುದ್ಧ ಏನೇನು ದಾಖಲೆ ಕೂಡ ತಕ್ಷಣ ಬಿಡ್ಲಿ. ಆತ ಬೆಂಗಳೂರಲ್ಲಿ ವಿಜೇಂದ್ರ ಮೀಟಿಂಗ್ ನಡೆಸ್ತಾ ಇದ್ರೆ ಬೆಳಗಾವಿಯಲ್ಲಿ ರೆಬಲ್ಸ್ ನಾಯಕರು ಸಭೆ ನಡೆಸಿದ್ರು. ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಮಾಜಿ ಸಂಸದ ಪ್ರತಾಪ್ ಸಿಂಹ, ಮಹೇಶ್ ಕುಮಟಳ್ಳಿ ಸಭೆಯಲ್ಲಿ ಕಾಣಿಸಿಕೊಂಡ್ರು. ಈತ ಮಾತನಾಡಿರುವ ಯತ್ನಾಳ್ ವಿಜೇಂದ್ರ ಟೀಮ್ ವಿರುದ್ಧ ಬೆಂಕಿ ಉಗುಳಿದ್ರು. ಯಾರು ದೂರ ಕೊಡ್ಲಕ್ಕೆ ಹೋದವರೇ ಇಲ್ರಿ, ನಾ ಕೊಟ್ಟಿಲ್ಲ ಯತ್ನಾಳ್ ವಿರುದ್ಧ. ನಾ ಮೊನ್ನೆ 3 ಮತಕ್ಷೇತ್ರದ ಸೋಲಿನ ಬಗ್ಗೆ ವಿವರಣೆ ಕೊಡ್ಲಕ್ಕೆ ಹೋಗಿದ್ದೆ ಅಂತ ಹೇಳಿದ ಮ್ಯಾಗ ನಾವ್ಯಾಕೆ ಅವ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಕ್ಕೆ ಹೋಗೋದು? ಇಷ್ಟೆಲ್ಲ ಆಗಿದ್ರೂ ಯತ್ನಾಳ್ ಟೀಮ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಹೈಕಮಾಂಡ್ ಹಿಂದು ಮುಂದು ನೋಡ್ತಾ ಇದೆ. ಹಾಗಿದ್ರೆ ರೆಬಲ್ಸ್ ನಾಯಕರ ಬೆನ್ನಿಗೆ ನಿಂತಿರುವ ಆ ನಾಯಕ ಯಾರು? ವಿಜೇಂದ್ರಗೆ ಸೆಡ್ಡು ಹೊಡೆಯುತ್ತಿದ್ರು ರಾಜ್ಯ ಉಪಚುನಾವಣೆಯಲ್ಲಿ ಬಿಜೆಪಿ ಮಣ್ಣು ಮುಕ್ಕಿದ್ರು ಹೈಕಮಾಂಡ್ ಸೀರಿಯಸ್ ಆಗ್ತಾ ಇಲ್ಲ. ಯಾರ ಮೇಲೂ ಕ್ರಮಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಬಿಜೆಪಿ ಹೈಕಮಾಂಡ್ ನಿಲುವು ಈಗ 108 ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.